ಒಟ್ಟ ತಿಂದಿಲ್ಲ ಅನನ್ಯ ಅಳಬೇಡ ಬಿಡು. ಇಷ್ಟಿರ್ಬೋದು ಅನನ್ಯ, ಇಷ್ಟಿರ್ಬೋದು. ನಮ್ಮ ಅಕ್ಕ ಇದಾಳ ಗಾಯಸಾಗಿ ನೈಟಿಂಗ್ ಎಲ್ಲ ಈಗ ಒಟ್ಟು ಅಡ್ಡ ಪಡ್ಡ ಬಂದ್ರೆ ಸಮಾಧಾನ ಆಗುವಂತ ನಿನ್ಗೆ ಒಟ್ಟು ಪಲ್ಯನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ನೋಡಕ್ ನೋಡಿ ಹೆಂಗೆ ಕಾಣತೈತಿ. ನಾವು ಅವಾಗ ಸ್ಕೂಲ್ ಟೈಮ್ ಬಿಸಿ ಬಿಸಿಯಾದ ಮೆಂತೆ ಕಡುಬು ಈಸ್ ರೆಡಿ. ಬೈಕ್ ಆಮೇಲೆ ಕಣ್ಣು ಮುಚ್ಚಿ ಮಾತ್ರ ಎಕ್ಸ್ಪ್ರೆಷನ್ ಕೊಡ್ಬೇಡ ಮೂಲಕ್ಕೆ. ಹ್ಯಾಪಿ ಫಾರ್ಮರ್ಸ್ ಡೇ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಗೈಸ್, ಇವಾಗ ಸಂಜೆ ಆಗಿದೆ. ಸೊ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಏನು ಮಾಡಕಂತೀನಪ್ಪ ಅಂತಂದ್ರೆ ಮೆಂತೆ ಕಡುಬು ಮಾಡಕಂತೀನಿ ಗೈಸ್. ತುಂಬ ದಿನ ಆಗಿತ್ತು. ಇವಾಗಂದ್ರೆ ನಾವು ಅವಾಗ ಮಾಡಿದ್ದು, ಬಟ್ ಇಲ್ಲಿ ಮಾಡಿದ್ದಿಲ್ಲ. ಬರ್ರಿ ಹೇಗೆ ಮಾಡ್ತೀನಿ ಮತ್ತು ಹೆಂಗೆ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ. ನೀವು ಟ್ರೈ ಮಾಡಿ ಗೈಸ್, ನಿಮ್ಮ ಮನೇಲಿ ನಾನು ಮಾಡೋ ಥರ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿರಿ. ಬರ್ರಿ ಹೇಗೆ ಮಾಡೋದಂತ ತೋರಿಸ್ತೀನಿ ಗೈಸ್. ನೋಡ್ರಿ, ಅಮೂಲ್ಯವ ದೀಪ ಹಚ್ಚಕಂತಾಳ. ಅನನ್ಯ, ಅಮೂಲ್ಯ ಮೆಂತೆ ಕಡುಬು ಮಾಡಕಂತೀನಿ. ಎಲ್ಲ ಎಲ್ಲ ಇದು ಇನ್ನು ಮಾಡಿದ್ದು ತಿಂದಿಲ್ಲ, ಒಟ್ಟ ತಿಂದಿಲ್ಲ. ಓಕೆ, ಅವಾಗ ಮಾಡಿದ್ನೆ, ಭಾಳ ದಿನ ಆಗೈತಿ. ಉಳ್ಳಾಗಡ್ಡೆ ಹೆಚ್ಕೊಡ್ಬೇಕು ಗೈಸಿಗೆ. ಹೆಚ್ಕೊಡೋ ಕೆಲಸ ಹಚ್ಚಿದ್ದೀನಿ. ಈಗ ಒಂದು ಕೆಲಸ ಹೇಳಿದ್ರೆ ನನಗೊಂದು ಕೆಲಸ ಹೇಳಾಕಿ ಅಮ್ಮ, ಅಮೂಲ್ಯಮ್ಮ. ದೀಪ ಹಚ್ಚಕೊಂಡ ಹುಡುಗಿ ಬನ್ನಿ ಗೈಸ್. ನಾನೇ ತಗೊಂಡಿದ್ದೆ ಬಾಳೆಹಣ್ಣು. ಆರೆಂಜ್ ಬಾಳೆಹಣ್ಣು ಅಂತ ತಗೊಂಡಿದ್ದೆ. ಬಿಳಿಸಿ ಏನೇನು ಬಿಡಿಸ್ತಿ ನೋಡ್ರಿ. ಎಲ್ಲ ಪ್ರಿಪೇರ್ ಮಾಡ್ಕೊಳಕತ್ತೀನಿ, ತೋರಿಸ್ತೀನಿ ತಡ್ರಿ. ಅನನ್ಯ ಅಳಬೇಡ ಬಿಡು. ನಾನಣ್ಣ ಎದಕ್ಕೆ ಹೇಳ್ತೀನಿ ಅನನ್ಯಪ್ಪ. ಗೈಸ್ ನೋಡ್ರಿ, ನಿಮ್ಮ ಮನೆನೇ ಹಾಳಾಗಂತಾಳ. ಕಣ್ಣೀರದ ಎದಕ್ಕಮ್ಮಿ ಯಾರು ಬಡಿದ್ರಿ? ಗೈಸ್ ನೋಡ್ರಿ, ಫಸ್ಟ್ ಮೆಂತೆ ಕಡುಬು ಮಾಡಕ್ಕೆ ಏನು ಮಾಡ್ಕೋಬೇಕಂತಂದ್ರೆ ಗೋಧಿ, ಇದು ಮೆಂತೆ ಕಡುಬು ಗೈಸ್ ಗೋಧಿ ಹಿಟ್ಟಿಂದ ಮಾಡಕಂತೀನಿ. ನೋಡ್ರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನ ಪೂರಿ ಮಾಡ್ತೀವಲ್ಲ ಗೈಸ್, ಆ ಥರ ಹಿಟ್ಟನ್ನ ಕಲಿಸಿಟ್ಕರಿ. ನೆಕ್ಸ್ಟ್ ಸ್ವಲ್ಪ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕೋಬೇಕು. ಆಮೇಲೆ ಉಪ್ಪು ಹಾಕಬೇಕು, ಮತ್ತು ಜೀರಿಗೆ ಹಾಕೊಳ್ರಿ. ಮತ್ತು ಸ್ವಲ್ಪ ಲೈಟಾಗಿ ಖಾರ ಹಾಕ್ರಿ ಗೈಸ್. ಆಮೇಲೆ ಸ್ವಲ್ಪ ಖಾರ ಹಾಕ್ಬೇಕು. ನೋಡ್ರಿ, ಸ್ವಲ್ಪ ಕಲರಿಗೋಸ್ಕರ ಒಬ್ಬೊಬ್ರು ಹಾಕಲ್ಲ ಗೈಸ್, ಒಬ್ಬೊಬ್ರು ಹಾಕ್ತಾರ, ಚೆನ್ನಾಗಿರುತ್ತೆ ಹಾಕಿ. ನೆಕ್ಸ್ಟ್ ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಹಾಕೊಳ್ರಿ. ಬರೀ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳಮ್ಮ. ಪೂರಿ ಹಿಟ್ಟು ಅಥವಾ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಗೈಸ್, ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ. ನೋಡಿ ಗೈಸ್, ಈ ಥರ ನಾದ್ಕೋಬೇಕು. ಚಪಾತಿ ಮತ್ತು ಪೂರಿ ಮಾಡ್ತಿರ್ತೀವಲ್ಲ ಗೈಸ್, ಅದೇ ಥರ ಇದ್ರೊಳಗೆ ನಾದ್ಕೊಂಡು ಸ್ವಲ್ಪ ಹೊತ್ತು ಒಂದು 10 ಮಿನಿಟ್ಸ್ ನೆನೆ ಹಾಕಿಡಿ ಗೈಸ್, ಅಷ್ಟೇ. ನೆಕ್ಸ್ಟ್ ಬರ್ರಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ನೀರು ಕಾಯಕ್ಕಿಡ್ತೀನಿ. ಈ ಥರ ಮೆಂತೆ ಪಲ್ಯನ ಸೋಸ್ಕೊಂಡು ತೊಳ್ಕೊಂಡು ಈ ಥರ ಇಟ್ಕೋಬೇಕು ಗೈಸ್. ನೋಡ್ರಿ, ಕಡ್ಡಿ ಥರ ಇರಬಾರ್ದು ಅಂತೇಳಿ ಹಿಂಗೆ ಬರೀ ತಪ್ಪಲು ಅಷ್ಟೇ ಸೋಸ್ಕೊಂಡು ಇಟ್ಕೊಂಡಿದ್ದೀವಿ. ತಪ್ಪು ಹುಡ್ಕಂದ್ರೆ ಈಗ ನೋಡು ಅಂತ ಸ್ವಲ್ಪ ಲೈಟಾಗಿರ್ಬೋದು. ಇಷ್ಟಿರ್ಬೋದು ಅನನ್ಯ, ಇಷ್ಟಿರ್ಬೋದು. ಫುಲ್ ಕಡ್ಡಿ ಅಂದ್ರೆ ದೊಡ್ಡ ದೊಡ್ಡ ಕಡ್ಡಿ ಇರ್ತಾವಲ್ಲ, ಇದ್ರಕ್ಕಿಂತ ಹಿಂದೆ ಇರ್ತಲ್ಲ ಗೈಸ್, ಆ ಥರ ಇದ್ರೆ ಚೆನ್ನಾಗಿ ಅನ್ಸಲ್ಲ. ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ಇಟ್ಕೊಂಡಿರಿ ಗೈಸ್, ರೆಡಿ ಮಾಡಿಕೊಂಡು. ನೋಡ್ರಿ, ಹಿಟ್ಟು ನೆನೆದೈತಿ ಇವಾಗ. ಅವಾಗಲೂ ಒಂದು 10 ಮಿನಿಟ್ಸ್ ಆಗ್ಯದ. ಈಗ ಹತ್ಕಂತ ಅವಾಗಲಿಂದ ಉಳ್ಳಾಗಡ್ಡೆ ಎತ್ತಕೊಂತಾಳ. ಒಂದು ತಾಸು ಆಗ್ತದೆ ಸನೇ ಇದ್ರಾಗ. ಅವ್ರು ದೊಡ್ಡಮ್ಮ ಒಂದು ಏನೋ ಪ್ಲ್ಯಾನ್ ಹೇಳ್ಕೊಟ್ಟಾಳ ಗೈಸ್. ಅದೇನೋ ನೀರ್ನಾಗ ಕೆಲಸ ಇರಲ್ಲ ನೋಡ, ಪಟ ಮಾಡಕ್ಕೆ ಒಂದ ಕೆಲಸ ಮಾಡ್ತಿರ್ತಾವ ನೋಡು, ಅಂಥವು ಮಾಡ್ತವೆ ಅಂತ ನನಗಷ್ಟು ಪೇಷನ್ಸ್ ಇಲ್ಲ ಗೈಸ್. ಪಟ ಹೆಚ್ಚಿ ಹಾಕ್ಬಿಡ್ಬೇಕು ನಮ್ದು. ಬನ್ನಿ ಗೈಸ್, ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ನೋಡ್ರಿ, ಈ ಥರ ಸ್ವಲ್ಪ ಮಾಡ್ಕೋಬೇಕು. ಮಾಡ್ಕೊಂಡು ಸ್ವಲ್ಪ ಹಿಟ್ಟು ತಗೊಂಡು ಹಿಂಗೆ ಹಾಕಿ ಮಾಡ್ರಿ ಗೈಸ್. ಅದನ್ನ ಹೇಳಕತ್ತಾವಡ ಅದನ್ನ ಅನ್ಬೇಡ್ರಿ. ನೋಡಿ, ಈ ಥರ ಸಣ್ಣ ಗುಳ್ಳೆ ಥರ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿರಿ.
ಅಷ್ಟು ಹಿಟ್ಟನ್ನ ಗೈಸ್ ಇದೇ ಥರ ರೌಂಡ್ ಮಾಡ್ಕೊಂಡು ಪಟ 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 ಮಾಡ್ಕೊಂಡು ಹಾಕ್ಬೇಕು. ನೋಡಿರಿ ಈ ಥರ ಕಾಣಿಸುತ್ತಲ್ಲ. ಒಬ್ಬೊಬ್ರು ಮಾಡದೇ ಇರೋರ್ಗೆ ಅಷ್ಟೇ ಹೇಳೋಕಂತೀನಿ ಗೈಸ್. ನಮಗೆ ಗೊತ್ತಾಯ್ತು ಬಿಡವ ಏನು ಹೇಳ್ತೀವಿ ಅಂದಿರು ಮತ್ತೆ ಅದ್ರಾಗ ಬಂದು ಅಂತಿರ್ತಾರೆ ಕಮೆಂಟ್ಸ್ನಾಗ. ಅಂದ್ರೆ ಜಾಸ್ತಿ ಅಂಥವ್ರು ಕಮೆಂಟ್ ಮಾಡಲ್ಲ ನನಗೆ ರೇರ್. ಚೆನ್ನಾಗಿ ಮಾಡಿದ್ರೆ ಅಂತಲೇ ಹೇಳ್ತೀರಿ. ನೋಡ್ರಿ ಈ ಥರ ಮಾಡ್ಕೊಂಡು ಹಾಕಾಡ್ರಿ. ಅಷ್ಟು ಹಿಟ್ಟನ್ನ ಅದೇ ಥರ ಮಾಡಿರಿ. ನಮ್ಮ ಮನೆಯೇ ಇದಕ್ಕೆ ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿನ ಇಷ್ಟೇ ಸಾಕಾ ನನಗೆ ಕೊತ್ತಂಬರಿ? ನಾ ಕೊತ್ತಂಬರಿ ಲವರ್ ಅರಣ್ಯ ಇರ್ಲಿ ತಗೇನ ಸ್ವಲ್ಪ ಹೆಚ್ಚು ಸಮಾಧಾನದಿಂದ ಹೆಚ್ಚು ಗೈಸ್. ನೋಡ್ರಿ ಈ ತರ ಮಾಡಿ ಇಟ್ಕೊಳ್ಳಕಂತೀವಿ. ನಮ್ಮ ಅಕ್ಕ ಇದ್ದಾಳ ಗೈಸ್ ಆಗಿ ನೈಟಿಂಗ್ ಎಲ್ಲ ಈಗಾಳ, ಸೊ ಅದಕ್ಕೆ ತೋರಿಸ್ಬೇಡ ಅಂತಿದ್ದಾಳೆ. ಬರ್ತಾವ ನಾವ್ ಮಾಡ್ತೇವೆ, ನಾವ್ ಹಿಂಗೆ ಮಾಡ್ತಿದ್ವಿ ಅಮ್ಮ ಅಕ್ಕ. ಗೈಸ್ ಈಗ ಅದ ನೋಡ್ರಿ ಯೂಟ್ಯೂಬ್ ಬ್ಲಾಗರ್ ಆಗ್ತಾವ ನೋಡ್ರಿ. ಬಿಟ್ರ ಅಂದ್ರ ಯಾರನ್ನ ಫೋನ್ ಹಚ್ಚಿದ್ರ ಮಾತಾಡಲ್ಲ ಗೈಸ್. ಈ ಫೋನ್ ನಿಂಗೆ ಏನಾದ್ರೂ ಕೇರ್ ಮಾಡಂಗ ಅನ್ಸಲ್ಲ ನನಗೆ. ಅದಕ್ಕೆ ಹೇಳ ನಾಟಕ. ನೋಡ್ರಿ ಗೈಸ್ ಇವಾಗ ಫಸ್ಟ್ ಒಂದು ಚರ್ಗಿ ಮೇಲೆ ಹಾಕಿದ್ವಿ ನೀರು ಎಷ್ಟು ಬೇಕಷ್ಟೇ ಆ್ಯಡ್ ಮಾಡ್ಕೊಳ್ರಿ. ಮತ್ತೆ ನೋಡ್ರಿ ಈ ಥರ ಮಾಡಿ ಇಟ್ಕೋಬೇಕು. ಇದು ನಾವು ಉಪ್ಪುನ ಹಾಕಲ್ಲ ಗೈಸ್, ಯಾಕಂದ್ರೆ ಹಿಟ್ಟೊಳಗೆ ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಆಯಿಲ್ ಅಷ್ಟೇ ಆ್ಯಡ್ ಮಾಡಕಂತೀವಿ. ನೋಡ್ರಿ ಆಯಿಲ್ ಎದಕ್ಕೆ ಆ್ಯಡ್ ಮಾಡ್ತೀವಿ ಅಂದ್ರೆ ಇದು ಅಂಟ್ಕೊಬಾರ್ದು ಅಂತೇಳಿ ಹಾಕ್ತೀವಿ ಗೈಸ್. ಬರ್ರಿ ಆಲ್ರೆಡಿ ನೀರು ಕುದಿಯಕಂತಿತ್ತು. ಒಂದೊಂದು ಅಕ್ಕಂತ ಕುಂದ್ರಬಾರ್ದು ಗೈಸ್, ಸ್ವಲ್ಪ ಹಾಕದ ಆಮೇಲೆ ತಾನೇ ಹಾಕೊಂಡ್ಬಿಡುತ್ತ. ಹಾ ತಡಿ ನನಗೆ ಸುಳಿಸ್ತಾರ ಫ್ರೆಂಡ್ಸಿಗೆ ಕೈಯಿಂದ ಹಾಕಿ ಫ್ರೆಂಡ್ಸ್ ಹಾಕಕ್ಕ. ನೋಡ್ರಿ ಈ ತರ ನೀರೊಳಗೆ ಹಾಕಿದ್ಮೇಲೆ ತಾನೇ ಬಿಟ್ಕೊಳುತ್ತ. ಈ ತರ ಕುದಿಯಕಂತೈತಿ. ಸ್ವಲ್ಪ ಕುದಿಸ್ಬೇಕು ಗಾಯ್ಸ್, ಯಾಕಂದ್ರೆ ಹಿಟ್ಟು ಫುಲ್ ಹಸಿ ಇರುತ್ತಲ್ಲ. ಸ್ವಲ್ಪ ಕುದಿಸ್ಕೊಳ್ರಿ. ಒಂದು 5-6 ಮಿನಿಟ್ಸ್ ಅಂತ ಕುದಿಸ್ಕೋಬೇಕು. ನೋಡ್ರಿ ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕೋಬೇಕು. ಇವಾಗ ಎಣ್ಣೆ ಕಾಯ್ದಿದೆ ಅನ್ಸುತ್ತಾ. ಬನ್ನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋರಿಗೆ. ಸಾರಿ ಜಿಗ್ ಕನ್ಫ್ಯೂಸ್ ಅದು. ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ರಿ, ನಡೀತದ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ವಿ. ಅದನ್ನ ಏನು ನೋಡ್ರಿ ಒಣ ಮೆಣಸಿನ್ಕಾಯಿ ಹಾಕೊಳಕಂತೀನಿ. ಕರಿಬೇವು ಗೈಸ್ ನಮ್ಮ ತೋಟದ್ದೆ. ನಾನೇ ನೀ ಮಾಡತ್ನಾಗ ಎಲ್ಲಿರ್ತೇನ ನಾನೇ ಮಾಡೋದಿನ ಹೇಳಿ ನೋಡ್ಕೋಬೇಕು. ಫಸ್ಟ್ ನೆಕ್ಸ್ಟ್ ಮಾಡ್ಬೇಕವ. ನೀನು ಅಡ್ಡಪಟ್ಟ ಬಂದ್ರೆ ಕೈತಿಗೆ ಹಾಗೆ ಅನ್ಸುತ್ತಾ. ನೆಕ್ಸ್ಟ್ ಈರುಳ್ಳಿನ ಹಾಕೋಬೇಕು. ನಾವು ಖಾರ ಹಾಕಿ ಮಾಡಕಂತೀವಿ. ಉಳ್ಳಾಗಡ್ಡಿ ಕುದಿಯಕಂತೈತಿ. ಇವಾಗ ನಿಮ್ಗೆ ಎಷ್ಟು ಬೇಕಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬೇಕು. ಹೋಗ್ಬಿಟ್ಟಿದ್ದೇನೆ ಸ್ಪೂನ್. ಒಬ್ಬೊಬ್ರು ಟೊಮೊಟೊ ಹಾಕ್ತಾರೆ ಗೈಸ್, ಒಬ್ಬೊಬ್ರು ಹಾಕೋದಿಲ್ಲ. ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಟೊಮೊಟೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಳಿ ಎಲ್ಲ ಮಿಕ್ಸ್ ಆಗುತ್ತಲ್ಲ. ನೋಡ್ರಿ ಇದು ಕುದಿಯಕಂತದ. ಅದು ಕುದಿಲಿ ಗೈಸ್, ಯಾಕಂದ್ರೆ ಹಿಟ್ಟಿಟ್ಟು ಅನಿಸ್ಬಿಡುತ್ತೆ. ಸ್ವಲ್ಪ ಕುದ್ರೇನೆ ಟೇಸ್ಟ್ ಬರೋದು. ಒಟ್ಟು ಅಡ್ಡಪಡ್ಡ ಬಂದ್ರೆ ಸಮಾಧಾನ ಆಗುವಂತ ನಿನ್ಗೆ. ಒಟ್ಟು ಏನ ಮಾಡಿ ನೆಕ್ಸ್ಟ್ ನೋಡ್ಕೊಂಡಿಯಲ್ಲ ಈಗೆಲ್ಲ. ಅದು ಈಗ ನೋಡ್ಕೊಂಡಿಯಲ್ಲ ಮಾಡಿ ನೆಕ್ಸ್ಟ್. ಒಂದ್ಸಲನು ತಿಂದಿಲ್ಲ ಅಂತಂದಿಲ್ಲ ನೀನು. ಇಲ್ಲಿ ನೋಡು ಕ್ಯಾಮ್ರಾ ನೋಡು. ಕಣ್ ಕಾಣಲ್ಲ ನಿನಗೆ ಕ್ಯಾಮ್ರಾ ಇಲ್ಲಿ ಐತಿ. ನೋಡ್ರಿ ಟೊಮೊಟೊ ಮತ್ತೆ ಕೊತ್ತಂಬರಿನ ಹಾಕೊಂತ ಇಡ್ರಿ. ಉಪ್ಪು ಹಾಕಿದ್ನೆ ನಾನು ಇಲ್ಲಲ್ಲ. ಉಪ್ಪು ಅದಕ್ಕೆ ಬೇಡ ಅಂದೆ. ನೋಡ್ರಿ ಇವಾಗ ಹೆಚ್ಕೊಂಡಿರ್ತೀವಲ್ಲ ಟೊಮೊಟೊ ಮತ್ತೆ ಕೊತ್ತಂಬರಿನ ಆ್ಯಡ್ ಮಾಡಕಂತೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿ ಅಂತ ಬಂದಿತ್ತು, ಸೊ ಅದಕ್ಕೆ ಸ್ವಲ್ಪ ಹಾಕ್ತೀನಿ. ನೋಡ್ರಿ
ಈ ಥರ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಹಿಟ್ಟೊಳಗೆ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀರಲ್ಲ, ಸೊ ನೋಡ್ಕೊಂಡು ಉಪ್ಪು ಹಾಕೊಳ್ರಿ. ನೋಡಿ ಪಲ್ಯಕ್ಕೆ ಎಷ್ಟಾಗುತ್ತೆ ಅಷ್ಟು ಉಪ್ಪು ಹಾಕೊಳ್ರಿ. ನೋಡಿ ಗೈಸ್, ಫ್ರೈ ಆಗಿದೆ. ಇವಾಗ ಆವಾಗಲೇ ಹಿಟ್ಟೊಳಗೆ ಸ್ವಲ್ಪ ಖಾರ ಆ್ಯಡ್ ಮಾಡಿದ್ನಿ, ಇದ್ರೊಳಗೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಗೈಸ್. ಅದು ಹಿಟ್ಟಿಗೆ ಅಷ್ಟು ಸರಿ ಹೋಗಿರುತ್ತೆ. ನೆಕ್ಸ್ಟ್ ಗೈಸ್, ಸೋಸ್ಕೊಂಡು ಎಲ್ಲ ತೊಳ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಮೆಂತ್ಯ ಪಲ್ಯನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕರಿ ಗೈಸ್, ಫ್ರೈ ಥರ ಮಾಡ್ಕೊಳ್ರಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಮೆಂತ್ಯ ಸ್ವಲ್ಪ ಬೇಯೋವರೆಗೂ ಸ್ವಲ್ಪ ಫ್ರೈ ಮಾಡಿ ಗೈಸ್. ಒಂದು 5-6 ಮಿನಿಟ್ಸ್ ಅಂತೂ ಮಾಡ್ಬೇಕು ಗೈಸ್, ಯಾಕಂದ್ರೆ ಫುಲ್ ಹಸಿ ಇರುತ್ತಲ್ಲ ಮೆಂತ್ಯ ಪಲ್ಯ, ಅದೆಲ್ಲ ಸ್ವಲ್ಪ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಒಳಗೆ ಇಡ್ರಿ. ಇದು ಇನ್ನೂ ಕುದಿಕಂತಿದ. ಹಸಿ ಹಿಟ್ಟು ತಿಂದು ಮತ್ತೆ ಹೊಟ್ಟೆ ನೋವು ಮಾಡ್ಕೊಂಡಿರಿ ಗೈಸ್, ಸ್ವಲ್ಪ ಕುದಿಸ್ಕೊಂಬಿಡ್ರಿ. ಅದಕ್ಕೋಸ್ಕರ ಹೇಳಕಂತೀನಿ, ಜಾಸ್ತಿ ಕುದಿಸ್ಬೇಕಂತ ಹೇಳಿ. ಇದನ್ನ ಈ ಕಡೆ ಶಿಫ್ಟ್ ಮಾಡ್ಬಿಟ್ಟಿನಿ, ಯಾಕಂದ್ರೆ ಅದು ಸ್ವಲ್ಪ ಜಾಸ್ತಿ ಬೆಂಕಿ ಮಿಡಲ್ ಅಷ್ಟೇ ಬರುತ್ತಲ್ಲ, ಅದಕ್ಕೋಸ್ಕರ ಅದು ಒತ್ಕೊಳಕಂತಿತ್ತು. ಸೊ ಈ ಕಡೆ ಸೈಡ್ ಶಿಫ್ಟ್ ಮಾಡಿದ್ದು ಇದನ್ನ ಪಲ್ಯನ. ನೋಡ್ರಿ ಆಲ್ಮೋಸ್ಟ್ ಬೇಯಕಂತದ, ಇದು ಆಲ್ಮೋಸ್ಟ್ ಎಲ್ಲ ಕುದಿಯಕಂತದ. ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ, ಹಿಟ್ಟು ಕುದೈತಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಇನ್ನು ಸ್ವಲ್ಪ ಇರಲಿ ಅಂತ ನಾನೇ ಬಿಟ್ಟಿದ್ದೀನಿ. ಆಲ್ರೆಡಿ ಬಂದಿದೆ ಅನ್ಸುತ್ತೆ, ಎಣ್ಣೆ ಬಿಟ್ಕೊಳಕಂತಿತ್ತು. ಇದು ಕೂಡ ಕುದ್ದಿದೆ ನೋಡ್ರಿ. ಬರೀ ಹಾಕೋಣಮ್ಮ ಇದಕ್ಕೆ. ಈಗ ಎಕ್ಸ್ಪ್ರೆಷನ್ ನೋಡ್ರಿ, ಫಸ್ಟ್ ಟೈಮ್ ನೋಡಕಂತ ಏನು ಮಾಡೋದು. ಯಾಕಂದ್ರೆ ಅದು ಹಿಟ್ಟು ಅಲ್ಲ, ಅದು ಹೀರ್ಕೊಂಡು ಬಿಟ್ಟಿರ್ತದ. ಅದನ್ನ ಆ್ಯಡ್ ಮಾಡ್ಕೋಬೋದು. ಯಾಕಂದ್ರೆ ನಾ ಸ್ವಲ್ಪ ನೀರು ಇನ್ನೂ ಸ್ವಲ್ಪ ಕಡಿಮೆ ಇಡ್ಬೇಕಾಯ್ತು ಅನ್ಸಕಂದಿತ್ತು ಅಲ್ಲ, ಕಡಿಮೆ ಇಟ್ಟಿದ್ರೆ ಸರಿ ಹೋಗ್ಬಿಡ್ತಿತ್ತು. ಜಾಸ್ತಿ ನೀರು ಅಂದ್ರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಫುಲ್ ಗಟ್ಟಿ ಮಾಡ್ತಾರೆ, ಒಬ್ಬೊಬ್ರು ಗ್ರೇವಿ ಥರ ಮಾಡ್ಕೊಂತಾರ. ನಾ ಹೇಳಿಲ್ಲ ನಿನಗೆ ಉಂಡೆನ ಚಿಕ್ಕದಾಗಿ ಮಾಡ್ಬೇಕಿತ್ತು ಅಂತೇಳಿ. ನನ್ನೇ ದೊಡ್ಡ ಮಾಡಬೇಕು ಅಂತ ಅಂದ್ಲು, ಗೊತ್ತಿರೋ ವಿಚಾರ. ನೋಡಿ ಅದಕ್ಕೆ ಸೇರಿಸಿ ಆ್ಯಡ್ ಮಾಡಿಕೊಡ್ರಿ ಗೈಸ್. ಆಹಾ, ನೋಡಕ್ಕೆ ನೋಡಿ ಹೆಂಗೆ ಕಾಣತೈತಿ. ನಾವು ಅವಾಗ ಸ್ಕೂಲ್ ಟೈಮ್ನಾಗ ಜಗ್ಗಿ ಮಾಡ್ತಿದ್ವಿ ಗೈಸ್, ನಾನು ನಮ್ಮ ರೇಷ್ಮಾ, ನಾವಿಬ್ಬರು ಫೇವ್ರೇಟ್ ಇದ್ದು ಅವಾಗ. ನೋಡಿ ಗೈಸ್, ಫೈನಲಿ ಮೆಂತ್ಯ ಕಡುಬು ರೆಡಿ ಆಯಿತು. ನಾವು ನಾನು ರೆಡ್ ಕಲರ್ ಮಾಡೀನಿ, ಯಾಕಂದ್ರೆ ಯೆಲ್ಲೋ ಕಲರ್ ಅಂದ್ರೆ ಮೆಣಸಿನ್ಕಾಯಿ ಹಾಕ್ಬೇಕಿತ್ತ, ಬಳ್ಳಾರಿ ಮೆಣಸಿನ್ಕಾಯಿ ಖಾರ ನಿಜ. ಅದ್ರ ಜೊತೆಗೆ ನಿಂತಿನ ಲೆಮನ್ ಹಿಂಡ್ಕೋಬೇಕು, ಚೆನ್ನಾಗಿರುತ್ತೆ. ಒಬ್ಬೊಬ್ರು ಹುಣಸೆ ಹುಳಿ ಹಾಕ್ತಾರೆ ಗೈಸ್. ಇಷ್ಟ ಆಯ್ತಾ ನಿಂಗೆ? ಅದು ನೋಡ್ರಿ ಗೈಸ್, ಈಗ ಇಷ್ಟ ಆದ್ರೆ ಮುಗೀತು. ಯಾವಾಗನ ಕೇಳ್ತಾಳೆ, ಮಮ್ಮಿ ಹಂಗೆ ಮಾಡಿ ಮಮ್ಮಿ, ಹಂಗೆ ಮಾಡಿ ಮಮ್ಮಿ ಅಂತೇಳಿ. ಬಿಸಿ ಬಿಸಿಯಾದ ಮೆಂತ್ಯ ಕಡುಬು ಈಸ್ ರೆಡಿ. ಟೇಸ್ಟ್ ಮಾಡು, ಸ್ವಲ್ಪ ಟೇಸ್ಟ್ ಮಾಡಿ ಹೆಂಗಾಗಿತ್ತು ನೋಡಿ, ಹೇಳಿ ಕಮೆಂಟ್ಸ್. ಸ್ವಲ್ಪ ಇಮಿಡಿಯೇಟ್ ಟೇಸ್ಟ್ ಆಗುತ್ತೆ ತಡಿ. ಮಸ್ತಾಗಿತ್ತು ನೋಡಿ, ನಾನೇ ಹೇಳ್ತನೆಲ್ಲ. ಸುಳ್ಳಪ್ಪಳ ಕಮೆಂಟ್ ಹೇಳ್ಬಾರ್ದು. ಟೇಸ್ಟ್ ಆಗ್ಯದ ನೋಡಿ ಗೈಸ್, ನೀವು ಮಾಡಿ ತಿನ್ನಿ ಮೆಂತ್ಯ ಕಡುಬು, ಎಂಜಾಯ್ ಮಾಡಿ. ಅಮೂಲ್ಯಗಿನ್ನ ಟೇಸ್ಟ್ ಬಾಕಿ. ಆ ಕಡೆ ಹೋಗ್ಯಾಳ ಜಗ್ಗು, ನಮ್ಮ ತಮ್ಮನ ಜೊತೆ ಹೋಗ್ಯಾಳ. ಆಕೆ ಬಂದ್ಮೇಲೆ ತೋರಿಸ್ತೀನಿ ತಡ್ರಿ ಹಾಕಿದೆ ಓವರ್ ಆಕ್ಷನ್. ಅಮ್ಮಗೆ ಅವ್ರಿಗೆ ಕೊಡು ತಡಿ, ಬಾ ಕೊಡ್ತೀನಿ, ಹಾಕ್ಕೊಡ್ತೀನಿ. ಬೈಕ್ ನಮ್ಮ ಅಕ್ಕ ಮೆಂತ್ಯ ಕಡುಬು ಮಾಡಿದಾಳ ಫ್ರೆಂಡ್ಸ್. ಮೆಂತ್ಯ ಕಡುಬು ತಿನ್ನಿ ಫ್ರೆಂಡ್ಸ್. ಮೆಂತ್ಯ ಪಲ್ಯ ಅಲ್ಲ ಹಾಕಿ ಮಾಡ್ತಾರೆ, ತಿಂದಿಲ್ಲ ನೀನು? ಯಾರ್ದು ಗೊತ್ತಿಲ್ಲ ಪಿ, ನಿಂದ ಗೊತ್ತಿಲ್ಲ. ಇಲ್ಲೈತೆ ಅಷ್ಟಿಂದ ಮತ್ತೆ ಬೇಷಾಗಿಲ್ಲ ಅಂದ್ರೆ ಅಮ್ಮ ನಿನಗೆ ಟೇಸ್ಟ್ ಮಾಡು. ಗೋಧಿ ಹಿಟ್ಟಿಂದ ಮಾಡಿರ್ತಾರಲ್ಲ ಜಗ್ಗು, ಬೇಷಾಗೈತೆ.
ನೋಡಮ್ ತಡಿ ಅಂತ ನಾನು ಮತ್ತೆ ಟೇಸ್ಟ್ ಮಾಡಮ್. ಚಿಕನ್ ಥರ ಆಗಿದೆ. ಅದರಲ್ಲೇ ತಿನ್ನು ಸಾಕು. ಓವರ್ ಆಕ್ಟಿಂಗ್ ಅಮೂಲ್ಯ. ಸುಮ್ಮನೆ ಯಾಕಮ್ಮ ಓವರ್ ಮಾಡ್ತಿ ಸ್ವಲ್ಪ ತಿನ್ನಕ. ಆ ಸ್ಪೂನ್ ಈ ಸ್ಪೂನ್ ಅಂತ ನೋಡ್ರಿ. ಮತ್ತೀಗ ಯಾವ್ದ ಇದನ್ನ ತಿನ್ನ ಎಲ್ಲಿ ಆ ಸ್ಪೂನಿಂದ ತಿನ್ಬೇಕನ. ಹಬ್ಬ ಒಳ್ಳೆ ಪ್ಲಾನಿಂಗ್ ಅಮೂಲ್ಯ. ಆಮೇಲೆ ಕಣ್ಣು ಮುಚ್ಚಿ ಮಾತ್ರ ಎಕ್ಸ್ಪ್ರೆಷನ್ ಕೊಡ್ಬೇಡ ಆಮೇಲೆ ಕೆಟ್ಟದಾಗಿರ್ತೈತೆ ಅದು. ಜಗ್ಗುದಾದ MBBS ರೈತ ಗೈಸ್. ಇವಾಗ ಪ್ರೆಸೆಂಟ್ ರೈತ ಆಗಿದ್ದಾನ. ಮೆಕ್ಯಾನಿಕ್ ಗ್ಯಾರೇಜ್ ಒಳಗೆ ಮೆಕ್ಯಾನಿಕ್ ಆಗಿದ್ದ, ಅದು ಬಿಟ್ಟ. ಪ್ರೆಸೆಂಟ್ ರೈತ. ಹ್ಯಾಪಿ ಫಾರ್ಮರ್ಸ್ ಡೇ. ಯಾವಾಗ ರೈತಕ್ಕೆಪ್ಪ, ಯಾವಾಗ ವರ್ಷಕ್ಕೊಮ್ಮೆ ರೈತ ಐತ. ನೋಡ್ರಿ ರೈಸ್ ಮಾಡಕ್ಕೆ ಇಟ್ಟಿದ್ದೀನಿ ಗೈಸ್. ನಿಜ ಮಸ್ತ್ ಆಗೈತೆ ಗೈಸ್. ಮೆಂತೆ ಕಡುಬು ನೋಡ್ರಿ. ಅವು ಎಷ್ಟೊಂದು ಮಾಡಿದ್ನಿ, ಎಷ್ಟೇ ಉಳ್ದೈತಿ. ಇನ್ನು ಅಮೂಲ್ಯ ಅಷ್ಟೇ ಅಮೂಲ್ಯ ಅನನ್ಯ ನಾವು ಅಷ್ಟೇ ತಿಂದೀವಿ. ನಮ್ಮ ಹಸ್ಬೆಂಡ್ ಬೇಡ ಅಂದ್ರೆ ನಮ್ಮ ಅತ್ತೆ ಆಮೇಲೆ ತಿಂತಾರಂತ. ಮಸ್ತಾಗಿದೆ ಗೈಸ್. ನೀವು ಟ್ರೈ ಮಾಡಿ ನೋಡ್ರಿ.